ಈ ಮಧ್ಯವರ್ಜನ ಶಿಬಿರದ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಒಂದು ನೆನಪಿಗೆ ಬರ್ತದೆ. ಶ್ರೀ ಸತ್ಯಸಾಯಿ ಬಾಬಾ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಲೆಟ್ ದ ಬೋಟ್ ಬಿ ಆನ್ ವಾಟರ್ಸ್, ಬೋಟ್ ಡೋಂಟ್ ಲೆಟ್ ದ ವಾಟರ್ ಟು ಎಂಟರ್ ಯುವರ್ ಬೋಟ್ ಅಂತ. ಅಂದರೆ ನೀರಿನ ಮೇಲೆ ನಿಮ್ಮ ಜೀವನದ ದೋಣಿ ಏನಿದೆ ಅದು ಸಾಗಲಿ, ಆದರೆ ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ದೋಣಿ ಒಳಗಡೆ ಬರಲಿಕ್ಕೆ ಬಿಡಬೇಡಿ ಅಂತ ಹೇಳ್ತಾರೆ. ಈಗ ನಿಮ್ಮ ಜೀವನ ಎಂಬ ದೋಣಿ ನೀರಿನ ಮೇಲೆ ಸಾಗ್ತಾ ಇತ್ತು. ಆ ದೋಣಿಗೆ ಹಲವಾರು ರೀತಿಯ ರಂಧ್ರಗಳು ಬಿದ್ದುಬಿಟ್ಟಿದೆ. ಮದ್ಯಪಾನವೆಂಬ ರಂಧ್ರ ಬಿದ್ದಿದೆ, ಸಿಗರೇಟ್ ಎಂಬ ರಂಧ್ರ ಬಿದ್ದಿದೆ, ಗುಟ್ಕಾವೆಂಬ ರಂಧ್ರ ಬಿದ್ದಿದೆ, ಗಾಂಜಾ, ಡ್ರಗ್ಸು, ಮಾದಕ ವಸ್ತುಗಳು, ಹೀಗೆ ಹಲವಾರು ರೀತಿಯ ರಂಧ್ರಗಳು ಬಿದ್ದಿದೆ. ಇದರ ಒಳಗಡೆ ನೀರು ಬರಲಿಕ್ಕೆ ಪ್ರಾರಂಭ ಆಗಿದೆ. ಆದರೆ ಈ ಒಂದು ಮಧ್ಯವರ್ಜನ ಶಿಬಿರದಲ್ಲಿ ನಾವು ನಿಮ್ಮ ದೋಣಿಗೆ ಬಿದ್ದಂಥ ರಂಧ್ರವನ್ನು ಸರಿಪಡಿಸಿ ಅದಕ್ಕೆ ಪ್ಯಾಚ್ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಬರೀ ಮದ್ಯಪಾನ, ಮಾದಕ ವಸ್ತುಗಳು ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಒಂದು ಕೆಟ್ಟ ಯೋಚನೆ ಮಾಡೋದು, ನೆಗೆಟಿವ್ ಥಿಂಕಿಂಗ್ ಮಾಡೋದು, ಇನ್ನೊಬ್ಬರನ್ನ ನೋಡಿ ಅಸೂಯೆ ಪಡೋದು ಕೂಡ ಒಂದು ರಂಧ್ರ ಬಿದ್ದ ಹಾಗೆ. ಯಾರೋ ಜ್ಞಾನಿಗಳನ್ನು, ಒಳ್ಳೆಯವ್ರನ್ನ ನೋಡಿ ನೀವು ಹೀಯಾಳಿಸಿದರೆ, ಅವರಿಗೆ ಕ್ರಿಟಿಸೈಸ್ ಮಾಡಿ ಅವರಿಗೆ ಮನಸ್ಸಿಗೆ ನೋವಾಗಿ ಮಾತಾಡೋ ಅಂಥ ಸ್ವಭಾವ ಬೆಳೆಸ್ಕೊಂಡ್ರೆ ಅದು ಜೀವನದ ಒಂದು ರಂಧ್ರಕ್ಕೆ ಕಾರಣ ಆಗುತ್ತೆ. ರಂಧ್ರ ಅಂದರೆ ತೂತ ಬಿದ್ದಿದೆ ಅಂತ ಅರ್ಥ ನಿಮ್ಮ ದೋಣಿಗೆ. ದ್ವೇಷ ಮಾಡೋದು ಕೂಡ ಒಂದು ರಂಧ್ರ, ಅಸೂಯೆ ಮಾಡೋದು ರಂಧ್ರ, ಮೋಸ ಮಾಡೋದು ಒಂದು ರಂಧ್ರ, ಕೆಟ್ಟ ಕೆಟ್ಟ ಯೋಚನೆ ಮಾಡೋದು ಕೂಡ ಒಂದು ರಂಧ್ರ. ಹೀಗೆ ಹಲವಾರು ರೀತಿಯ ರಂಧ್ರಗಳು ಜೀವನದ ದೋಣಿಗೆ ಬೀಳ್ತದೆ. ಅದು ಬೀಳದಾಗೆ ನೋಡ್ಕೋಬೇಕು. ದೇಶದ ವಿಚಾರ ತೆಗೆದುಕೊಂಡ್ರೆ ಈ ಭಾರತ ಮಾತೆ ಎಂಬ ದೋಣಿಯನ್ನು ನಡೆಸ್ತಕ್ಕಂಥ ರಾಜಕಾರಣಿಗಳೇನಿದ್ದಾರೆ, ಇವರು ಭ್ರಷ್ಟಾಚಾರವೆಂಬ ರಂಧ್ರವನ್ನು ದೋಣಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ದೋಣಿ ಯಾವಾಗ ಮುಳುಗುತ್ತೋ ಗೊತ್ತಿಲ್ಲ. ಈಗ ನಿಮ್ಮ ಜೀವನದ ದೋಣಿಗೆ ಸಿಗರೇಟ್ ಎಂಬ ರಂಧ್ರ, ಕುಡಿತ ಎಂಬ ರಂಧ್ರ, ಮಾದಕ ವಸ್ತುಗಳೆಂಬ ರಂಧ್ರ, ದ್ವೇಷ, ಅಸೂಯೆ, ಕೆಟ್ಟ ಯೋಚನೆಗಳೆಂಬ ರಂಧ್ರ ತೂತ ಬಿದ್ದರೆ ಅದು ನೀರು ಒಳಗಡೆ ಬರ್ತಾ 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 ದೋಣಿಯನ್ನು ಮುಳುಗಿಸುತ್ತೆ. ಹಾಗೆ ನಮ್ಮ ದೇಶದ ಭಾರತ ಮಾತೆ ಎಂಬ ದೋಣಿ ಏನಿದೆ, ಇದನ್ನು ನಡೆಸುವಂಥ ರಾಜಕಾರಣಿಗಳು ಭ್ರಷ್ಟಾಚಾರವೆಂಬ ರಂಧ್ರವನ್ನು ಹಾಕಿಬಿಟ್ಟಿದ್ದಾರೆ, ತೂತ ಮಾಡಿಬಿಟ್ಟಿದ್ದಾರೆ ದೋಣಿಗೆ. ನಾವೆಲ್ಲದರೊಳಗೆ ಹೋಗ್ತಾ ಇದ್ದೀವಿ. ನಮ್ಮ ಭಾರತ ದೇಶದ 140 ಕೋಟಿ ಜನ. ಯಾವಾಗ ಆ ದೋಣಿ ಒಳಗಡೆ ನೀರು ಬಂದು ಆ ದೋಣಿ ಮುಳುಗುತ್ತೋ ಗೊತ್ತಿಲ್ಲ. ಅದು ಒಂದು ಕಡೆ ಇರಲಿ. ಆದರೆ ಇವತ್ತು ಈ ಮದ್ಯ ವ್ಯಸನಿಗಳು ನೀವೇನಿದ್ದೀರಾ, ಇವತ್ತು ಈ ಮದ್ಯ ವ್ಯಸನವೆಂಬ ರಂಧ್ರ ನಿಮ್ಮ ದೋಣಿಯನ್ನು ತೂತ ಮಾಡಿದೆ. ಅದರ ಒಳಗಡೆ ನೀರು ಬರಲಿಕ್ಕೆ ಪ್ರಾರಂಭ ಆಗಿದೆ. ದಯವಿಟ್ಟು ಈಗಲೇ ಆ ದೋಣಿಗೆ, ಆ ರಂಧ್ರಕ್ಕೆ ಒಂದು ಪ್ಯಾಚನ್ನು ಹಾಕಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಿಮ್ಮ ಜೀವನದ ದೋಣಿಗೆ ರಂಧ್ರ ತೂತ ಬೀಳದಾಗೆ ನೋಡಿಕೊಂಡು ಜೀವನವನ್ನು ಮುನ್ನಡೆಸಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ